ಹಾಯ್ ಗೈಸ್, ವೆಲ್ಕಮ್ ಟು ಅಬಿ ಫಾರ್ಮರ್ ವಿತ್ ರೈಡರ್. ಇವತ್ತೇನಿಲ್ಲ ಗುರು, ನಮ್ ತಾರನಿಗೆ ಒಂದು ಲೈಟ್ ಹಾಕ್ಸಂಗ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀನಿ. ಹಾಗೆ ಬಂದ್ಬಿಟ್ಟು ಚೈನ್ ಬೇರೆ ಲೂಸ್ ಆಗ್ಬಿಟ್ಟಿದೆ. ನಮ್ ಶಿಕಾರಿಪುರದಲ್ಲಿ ಮಾಡಿಸಿದೆ, ಆದ್ರೆ ಬೇಗ ಚೈನ್ ಲೂಸ್ ಆಯ್ತು. ಏನು ಮಾಡೋಕ್ಕಾಗಲ್ಲ. 500 ಕಿಲೋಮೀಟರ್ ಹೊಡೆದೀನಿ ಚೈನ್ ಟೈಟ್ ಮಾಡಿಸಿ. ಮತ್ತೊಂದ್ಸತಿ ಟೈನ್ ಪಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ತುಂಬಾ ಲೂಸ್ ಆಗ್ಬಿಟ್ಟಿದೆ, ಏನು ಮಾಡೋದು. ಒಂಥರ ಗೇರ್ ಹಾಕಬೇಕಾದ್ರೆ ಒಂಥರ ಗಡ್ ಅನ್ನೋ ಸೌಂಡ್ ಬರ್ತಾ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಎಷ್ಟು ಓಡಿಸಿರೋಣ? 8,000 ಆನ್ ಮಾಡಿ. ಆರು 300 ಹೊಡಿದೆ. ನಮ್ದು 7 ಚಿಲ್ಲರೆ ಹೊಡಿದೆ. 7 ಚಿಲ್ಲರೆ. ಹಾ, ಆನಲ್ಲೇ ಇದೆ ಸಾಗರ. ನಾನು ಶಿಕಾರಿಪುರ. ಅಪ್ಪ ಪೂರ್ಣಮನ. ಹಾ ಸರಿ ಆಟ. ಇದಾ 800 ರೂಪಾಯಿ ಕೊಟ್ಟಿದ್ದೆ, ಅದಷ್ಟೇ. ಮತ್ತೇನು ಹಾಕಕ್ ಹೋಗಿಲ್ಲ ಇದರಲ್ಲಿ. ಇರೋದ್ರಲ್ಲೇ ಮೇಂಟೈನ್ ಮಾಡ್ತಿದ್ದೀನಿ. ಸರಿ ಬರ್ದ. ಗ್ಯಾಸ್ ನೋಡಿ ಗ್ಯಾಸ್, ನಾನಾರ 6 ತಿಂಗಳು ತಗೊಂಡು ಗಾಡಿ ಪಿಕಪ್ ಇಲ್ಲ ಅಂತ ಹೇಳಿ ಶೋರೂಮಿಗೆ ಬಂದಿಲ್ಲ. ಅವ್ರು ನೋಡಿ 4 ತಿಂಗಳಲ್ಲಿ ಪಿಕಪ್ ಇಲ್ಲ ಅಂತೇಳಿ ಶೋರೂಮಿಗೆ ಬಂದೇರೆ. ಯಪ್ಪ, 4 ತಿಂಗಳಾಗಿದೆ ಅಷ್ಟೇ ಗುರು ಗಾಡಿ ಬಂದು. ಅಷ್ಟೊತ್ತಿ ಪಿಕಪ್ ಇಲ್ಲ ಅಂತ ಹೇಳಿ ಶೋರೂಮಿಗೆ ಬಂದೇರಿ. ಆದ್ರೆ ಫಿಲ್ಟರ್ ಬಿಚ್ಚಿದಂಗೆ ಕಾಣ್ತಾರೆ, ಅದಕ್ಕೆ ಗಾಡಿ ಒಂಥರ ಸೌಂಡೇ ಚೇಂಜ್ ಇದೆ ಗುರು. ನಮ್ ಗಾಡಿ ಸೌಂಡ್ ನೋಡಿ ಹೆಂಗ್ ಬರುತ್ತೆ. ನಮ್ ಗಾಡಿ ಸೌಂಡ್ ಈ ತರ ಇದೆ, ಆ ಗಾಡಿ ಸೌಂಡ್ ಆದ್ರೆ ಈ ತರ ಇಲ್ಲ ಗುರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ ಹುಡುಗ ಬಂದ ನೋಡಿ, ಬರ್ತೀವಿ ನೋಡಿ. ಪ್ರೋ ರೈಡರು, ಮೈ ಬೆಸ್ಟ್ ಫ್ರೆಂಡ್ ಗುರು. ಈಗ ಬರ್ತೇನೆ ನೋಡಿ. ಇನ್ನೊಬ್ಬನ್ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದಾನೆ, ಅವನ ಹತ್ರ ಹೋಗ್ಬೇಕು. ಅವನ ಹತ್ರನೇ ಹೋಗ್ತಾ ಇದೀನಿ ಈಗ. ಇವನ್ ಬರ್ತಾ ಇದ್ದಾನೆ, ಎಲ್ಲ ಹೋದ. ಬಾರೋ ಬೇಗ. ಎಲ್ಲೋದ ಅಂತಾನೆ ಗೊತ್ತಾಗ್ತಲ್ಲ ಗುರು. ಹೋಳಿ ಈಗ ಅವನ ಹತ್ರ ನಾನು ಹೋಗ್ಬೇಕಾ? ಅಯ್ಯೋ ಅಯ್ಯೋ, ಹೆಣ್ಮಗು ಗುರು. ಮೈ ಫೇವ್ರೇಟ್ ಎಂಟಿನೇ. ಇದು ಹೌದು, ಅದು ಹೌದು ಗುರು. ಅಲ್ಲಿ ಇರ್ತೇನೆ, ಅವನ ಹತ್ರ ಇರ್ತೇನೆ, ಕಾಯ್ತಾ ಇದ್ದಾನೆ. ಇದ್ಲೇ ಕಾಯ್ತಾ ಇದ್ದೀನಿ ಗುರು. ಯಪ್ಪ, ನನಗೋಸ್ಕರ ಅವ್ನು ಕಾಯ್ತಿದ್ದಾನೆ, ನಾನು ಅವನಿಗೋಸ್ಕರ ನಾನು ಕಾಯ್ತಿದ್ದೀನಿ. ಎಂತ ಬ್ಯಾಡ್ ಲಕ್ ಗುರು. ನಡಿಗ ಆ ಕಂಜೂಸ್ ಮಗ ಇವನೇ. ಇವನ್ ಬಂದ್ಬಿಟ್ಟು DTF ದೇವ್ ಅಂತ ನೋಡ್ಕೊಳ್ಳಿ. ಗುರು ಗಾಡಿ ಎಕ್ಸೈಸ್ ನೋಡಿ ಗುರು. ಹಾ ನೋಡಿ ಗುರು, ಟೈರ್ ಹಾಕ್ಸಕ್ ಕೂಡ ದುಡ್ಡಿಲ್ಲ. ಹೇಗ್ ಹಿಡ್ಕೊಂಡಿರಿ ಇವರು. ಗುರು ಯಾರೋ ಗೊತ್ತಿಲ್ಲ, ಏನೋ ಮಾಡ್ಬಿಟ್ಟಾರೆ. ಇವನ್ ನಮ್ ಹುಡುಗ ಕೆಲಸ ಮಾಡ್ಬೇಕಾದ್ರೆ ಕೈ ಇಟ್ಟಿರೋದು, ಅದೆಲ್ಲ ಏನಾಗಲ್ಲ ಗುರು. ಇಲ್ಲಿ ನೋಡಿ, ಇಲ್ಲಿ ಭಾರಿ ಬೇಜಾರಾಗ್ತಿದ್ದೀವಿ. ಏನಂತಾನೆ ಗೊತ್ತಾಗ್ತಿಲ್ಲ. ಅದ್ ಬಿಟ್ರೆ ಮತ್ತೆ ಏನಾಗಿಲ್ಲ ನಮ್ ಗಾಡಿಯಲ್ಲಿ. ಏನಾಗಿಲ್ಲ ನೋಡಿ. ಈಗ ತುಂಬಾ ದಿನ ಆಯ್ತು ಗಾಡಿ ಓಡಿಸಿದ. ಬನ್ನಿ ಒಂದ್ ರೈಡ್ ಹೋಗೋಣ. ಎಲ್ಲಿಗೆ? ಈಗ ಸಂತು ಅಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಸಂತು ಅಲ್ಲಿ ಪೊಲೀಸ್ ಚೌಕಿ ಪಕ್ಕದ ಆ ಕಡೆಗೆ. ಕೋಟ್ರೆಸ್ ಪಕ್ಕದಾಗ ಆ ಕಡೆ ಕೆಲಸ ಮಾಡ್ತಿದ್ದಾನಂತೆ. ಆ ಕಡೆ ಪಕ್ಕದಲ್ಲಿ ಒಂದ್ ಬೀದಿ ಇದೆ, ಅದರಲ್ಲಿ ಹಿಂಗ್ ಹೋಗಿ ಫಸ್ಟ್ ರೋಡ್ ಬಿಟ್ಟು 2ನೇ ರೋಡು. ತುಂಬಾ ದಿನ ಆಯ್ತು ಎಂಟಿ ಓಡಿಸಿ.
ಒಂದ್ ಸೈಡ್ ಎಲ್ಲ ಆಗ್ತಿದೆ ಗುರು. ತುಂಬಾ ದಿನ ಆಯ್ತು ಗುರು ಗಾಡಿ ಓಡಿಸಿದೀರಾ, ಒಂಥರ ಚೆನ್ನಾಗಿದೆ. ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತೇನಂತೆ, ಅವನ ಹತ್ರ ಹೋಗ್ತಾ ಇದೀವಿ ಇಬ್ಳರು. ಗುರು ನಮ್ ತಾರಾ ಅಂತೂ ಭಾರಿ ಹೋಗ್ತಾಳೆ. ಇದ್ರ ಹೆಸರು ಬಂದ್ಬಿಟ್ಟು ಹೆಸ ಅಂತ, ಅವನ್ ಲವರ್ ಇದು, ಡ್ರೀಮ್ ಬೈಕ್ ಅವಂದು. ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಆಯ್ತಲ್ಲ ಆ ವರ್ಷದಲ್ಲೇ ತಗೊಂಡಂತ ಇದು ನಾವು ಈ ಗಾಡಿನ. ನಮ್ಗೆ ಒಂಥರ ಫೀಲ್ ಆಗ್ತಿದೆ ಆ ಗಾಡಿ ಈ ಗಾಡಿ ಇರುತ್ತೆ, ಎಲ್ಲ ಕುದುರೆ ಬಿಟ್ಟು ಆಗ್ತಿದೆ ಗಾಡಿ ಮಾತ್ರ. ಧೈರ್ಯ ಒಂದ್ಸರಿ ಬಾಲ್ಟ್ ಆಗಿದೆ, ಏನಾಗಲ್ಲ ನಿಧಾನ. ತುಂಬಾ ದಿನ ಆಯ್ತು ಆದ್ರೆ MT ಹೊಡೆದು. ಇವತ್ತೇ ನಾವು 3 ಜನ ಒಂದಾಗ ಕೂಡ್ತಾ ಇರೋದು, ತುಂಬಾ ದಿನ ಆಯ್ತು. 3 ಜನನು ಒಂದೇ ಜಾಗ ಆಗಿ ಎಷ್ಟೋ ದಿನಗಳಾಯ್ತು ಗುರು. ಅದಕ್ಕೆ ಇವತ್ತು ಒಬ್ಬೊಬ್ಬನಿಗೆ ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಅವನಿಗೆ ಮಾಡಿದೆ, ಅವನ್ ಕೆಲಸ ಮಾಡ್ತಿದ್ದೀನಿ ಅಂದ. ಆಮೇಲೆ ಏನಿಗೆ ಮಾಡಿದೆ, ಬಾರೋ ಇಲ್ಲಿದ್ದೀನಿ ಅಂದಿದ್ದಕ್ಕೆ ಬಂದ ಗುರು, ಬಂದು ಕರ್ಕೊಂಡು ಹೋಗ್ತಿದ್ದಾನೆ. ಗುರು ನಮ್ ತಾರದಲ್ಲಿ ಯಾರದ್ ಬಂದ್ಬಿಟ್ಟು ಕೆಳಗಡೆ ಇದ್ದಳಿದ್ರೆ ಬೇರೆ ಕಡೆ ಇದೆ ಗುರು. ಒಂಥರ ಕನ್ಫ್ಯೂಸ್ ಆಗ್ತಿದೆ ಇದ್ರಲ್ಲಿ, ಫುಲ್ ಕನ್ಫ್ಯೂಷನ್ ಗುರು. ನೋಡಿ ಇದ್ ಮೇಲ್ಗಡೆ ಇದೆ ಯಾರನ್ನು, ನಮ್ದಲ್ಲಿ ಬಂದ್ಬಿಟ್ಟು ತೆಳಗಿದೆ. ಇನ್ನೊಂದು ವೀಲಿಂಗ್ ಮಾಡಿದಿರೋ ವಿಡಿಯೋ ಇದೆ ಇದ್ರಲ್ಲಿ, ಹಾಕ್ತೀನಿ ನೋಡಿ ಸೆಂಟ್ರಲ್ಲಿ. மரியாதையா சொல்றேன், நீதான் லியோன்னு ஒத்துக்கோ. எல்லாரையும் விட்டுற. சுப்பிரமணி ಗುರು ಅವ್ರ ಕ್ರಾಕ್ ಇದ್ದಾಗ ಗುರು ವೀಲಿಂಗ್ ಎಲ್ಲ ಐತಾರೆ. ಇದ್ರಲ್ಲೂ ಬಂದ್ಬಿಟ್ಟು ವೀಲಿಂಗ್ ಎಲ್ಲ ಬೇಡ ಕಣ ಅಂದ್ರೆ ವೀಲಿಂಗ್ ಎಲ್ಲ ಮಾಡ್ಯಾನೆ ಇದ್ರಲ್ಲಿ. ನಾಯಿ ನಾಲ್ಗೆ ಇದ್ದಂಗೆ ಇರುತ್ತೆ, ನಾಯಿ ನಾಲ್ಗೆರ ಬೇಕು, ಇದೇನಕ್ಕೂ ಬೇಡ ಆತರ ಆಗ್ಬಿಟ್ಟಿದೆ ಟೈರ್ ಮಾತ್ರ. ಗುರು ಹೆಂಗ್ ಹೋಗ್ತಾರೆ ನೋಡಿ ಗುರು. ಗುರು ನಮ್ ಹುಡುಗ ನೋಡಿ ಸುತ್ಗೆ ಹೋಗ್ತಿದ್ದಾನೆ, ಎಲ್ಲಿಗ ಸುತ್ಗೆ ಹೋಗ್ದೇ ಬಿಟ್ಟ. ಬಾರೋ ಗುರು ನಮ್ ನೋಡಿ ಎಲ್ಲ ಹೋಗುದ್ ಬಂದ್ಬಿಟ್ಟ. ಗುರು ನಮ್ದು ಇರೋದೇ ಆ ಕೆಲ್ಸ, ಯಾವ್ದು ನಮ್ದು ಕೇಳ್ತಾರೆ ಹೇಳಿ ನೋಡೋಣ. ನೋಡಿ ಗುರು ಫ್ಯಾನ್ ಆಗ್ಬಿಡ್ತೆ, ಫ್ಯಾನ್ ಆನ್ ಆಗ್ಬಿಡ್ತೆ ಅಲ್ಲಿಂದ ಇಲ್ಲಿ ಬ್ರಷಿಗೆ. ಹ್ಞೂ ಹಬ್ಬ ನೇತ್ ರಮೇಶ್ ಹಬ್ಬ ಆಯ್ತು, ರಮೇಶ್ ಅಣ್ಣ ಹತ್ರ ಕೊಟ್ಟು ಕಳ್ಸಿದ್ನಾ, ಅವ್ರ ಕೈಯಾಗ ಕೊಟ್ಟಂದ್ರೆ ಈ ತರ ಮಾಡ್ಕೊಂಡ್ ಬಂದಿರ. ಅದೇ ಇರೋದೇ ಇದೆ ಕಣ. ಒಬ್ಬಂದು 4 ತಿಂಗಳಾಗಿತ್ತು ಗಾಡಿ ಬಂದು, ಗಾಡಿ ನೋಡಿದ್ರೆ ಪಿಕಪ್ ಇಲ್ಲ ಅಂತೆ, ಅಷ್ಟೊತ್ತಿ ಪಿಕಪ್ ಡೌನ್ ಆಗಿದೆ ಅಂತ ಹೇಳ್ತಿದ್ದಾನೆ. ನಿಮ್ ಗಾಡಿ ಎಲ್ಲಿತ್ತೆ? ಇದು ನಮಗೆ ತುಂಬಾ ದಿನ ಆಗಿದೆ ಇದೆಲ್ಲ ಹೊಡೆದು. ಬೈಕಾಗಿರುತ್ತೆ ಗುರು. ಒಬ್ಬ ಬಂದ್ಬಿಟ್ಟು ಕೆಲಸ ಇದೆ ನನಗೆ, ನಾನು ಹೋಗ್ತೀನಿ ಅಂತೇಳಿ ಹೋಗ್ಬಿಟ್ಟ. ಇವನ ಜೊತೆಗೆ ಕೆಲಸ ಈಗ ಮುಗಿಸ್ಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ ಲೈಟ್ ಹಾಕ್ಸೋಣ ಅಂತೇಳಿ. ಇದು ಪವರೇ ಪವರ್ ಗುರು, ಏನು ಬೈಕಾಗಿರುತ್ತೆ ಗೊತ್ತಾ. ದಿನ ಹಳೆ ಜಾಬ್ ಪಡೆಯೋಕ್ಕಲ್ಲ. ಗಾಡಿ ಜೊತೆ ಫ್ರೀಯಾಗಿ ಕೊಟ್ಟರೆ ಹೆಲ್ಮೆಟ್ ನೋಡಿದ್ರೆ ಪವರ್ ಅಂದ್ರೆ ಫುಲ್ ಕಲರ್. ಎಗಡಾಕ್ತಾರೆ ಲೌಡೆ ಗುರು, ಎಲ್ಲೇನೋ ಹೋಗ್ತಿದ್ದಾರೆ ಗುರು.
ಟ್ರೇಕಿಂಗು ಹಂಗೆ ಇದೆ ಗುರು. ತುಂಬ ದಿನ ಆಯಿತು ನಮಗೆ ಹೊಡೆದು, ಪರವಾಗಿಲ್ಲ, ಆದರೂ ಹೈಟಾಗಿದೆ. ನನಗೆ ಅದಕ್ಕಿಂತ ಇದು ಮಾತ್ರ ಹೈಟಾಗಿರುತ್ತೆ ಗುರು ಹೊಡೆಯೋದು. ಹೇಗೆ ಮಾಡ್ತಿದ್ದೆ ಅದು ಪವರ್ ಸೌಂಡ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಸೌಂಡ್ ಮಾತ್ರ ಆಗ್ತಿದ್ದೀರಿ. ಸೌಂಡ್ ಅದು ಇಷ್ಟ ಆಯ್ತಿದೆ. ಜಾಸ್ತಿ ನನ್ನ ಗಾಡೀಲಿ ಹೊಡೋಕ್ಕೆ ಅನ್ಸಲ್ಲ ಗುರು. ಇದ್ರಲ್ಲಿ ಬೇಕಾರೆ ಹೆಂಗೆ ಬೇಕಾದ್ರೆ ಹೊಡಿತೀನಿ. ನನ್ನ ಗಾಡೀಲಿ ಆ ಥರ ಜಾಸ್ತಿ ಎಲ್ಲ ಹೊಡೆಯೋಕ್ಕೆ ಬರಲ್ಲ ಗುರು. ಆ ಥರ ಹೊಡಿಕೆ ಅನಿಸುತ್ತೆ. ಇದರಲ್ಲಾದರೆ ಹೆಂಗೆ ಬೇಕಾದ್ರೂ ಇಷ್ಟ ಬಿಸಿ ತರ್ತೀನಿ. ಏನಾದರೂ ನನ್ನ ಫಸ್ಟ್ ಬೆಸ್ಟ್ ಏನಂದರೆ ಅವನು ಆಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತಾಡ್ತಿದ್ದಿಲ್ಲ. ಆಮೇಲೆ ಸ್ವಲ್ಪ ದಿನ ಅವನ ಊರಿಗೆ ಹೋದಾಗ ಆಮೇಲೆ ಮಾತಾಡ್ತಿದ್ದು. ನಾನು ಫಸ್ಟ್ ಆಗಿ ನಾನು ಈಗ 2-3 ವರ್ಷ ಆಯಿತು. ಫಸ್ಟಿಗೆ 4 ವರ್ಷ ಆಯಿತು ಗುರು. ಫಸ್ಟಿಗೆ ಇವನೇ ನಮಗೆ ಪರಿಚಯ ಇದ್ದರೆ ಅವ್ನು ನಮಗೆ ಅಷ್ಟೇನು ಮಾತಾಡ್ತಿದ್ದಿಲ್ಲ ಗುರು. ಫಸ್ಟಿಗೆ ಬಂದಾಗ ಈಗ ಪರವಾಗಿಲ್ಲ ಆಗ್ತದೆ. ಉಂಡಾ ಹಾಯ್ ಹಾಯ್ ಬ್ರೋ. ರೈಡ್ ಎಲ್ಲಿರ ಗುರು? ಇಲ್ಲೇ ಮನೆಗೆ. ಚೇಂಜೇ ಇಲ್ಲಮ್ಮ. ಇಲ್ಲ ಕುರ್ರ.